ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಗ್ರಾಮ ಪಂಚಾಯತಿಯ ನೋಡಲ್ ಅಧಿಕಾರಿಯೂ ಆಗಿರುವ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಮಹೇಶ್ ಕುಮಾರ್ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ರಾಜ್ಯ ಸರ್ಕಾರವು ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಅರ್ಹ ವಸತಿ ರಹಿತರಿಗೆ ಮತ್ತು ಭೂರಹಿತರಿಗೆ ಮನೆಗಳನ್ನು ಒದಗಿಸಲು ಬದ್ಧವಾಗಿದೆ. ಈ ಪ್ರಕ್ರಿಯೆಯಲ್ಲಿ ಗ್ರಾಮಸಭೆಗಳ ಪಾತ್ರ ಅತ್ಯಂತ ಪ್ರಮುಖವಾದುದು ಎಂದರು. ಗ್ರಾಮಸಭೆಯಲ್ಲಿ ಸಾರ್ವಜನಿಕರ ಮುಂದೆ ಫಲಾನುಭವಿಗಳ ಪಟ್ಟಿಯನ್ನು ಓದಲಾಗುತ್ತದೆ. ಒಂದು ವೇಳೆ ಪಟ್ಟಿಯಲ್ಲಿರುವವರ ಹೆಸರಿನಲ್ಲಿ ಈಗಾಗಲೇ ಜಮೀನು ಅಥವಾ ಮನೆ ಇರುವುದು ಕಂಡುಬಂದಲ್ಲಿ ಸಾರ್ವಜನಿಕರು ಆಕ್ಷೇಪಣೆ ಸಲ್ಲಿಸಬಹುದು. ಅಂತಹ ಅರ್ಜಿಗಳನ್ನು ತಕ್ಷಣವೇ ತಿರಸ್ಕರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನು ಲಭ್ಯವಿಲ್ಲದಿದ್ದಲ್ಲಿ ಪಕ್ಕದ ಗ್ರಾಮಗಳಲ್ಲಿ ಜಮೀನು ಗುರುತಿಸಿ ಲೇಔಟ್ ನಿರ್ಮಿಸುವ ಮೂಲಕ ವಸತಿ ರಹಿತರಿಗೆ ಅನುಕೂಲ ಮಾಡಿಕೊಡಲಾಗುವುದು. ಗ್ರಾಮ ಪಂಚಾಯತಿಯ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಸರ್ವೆ ನಡೆಸಿದ ನಂತರವೇ ಅಂತಿಮ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುವುದು ಎಂದು ತಿಳಿಸಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ ವಿನೋದ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಸತಿ ಮತ್ತು ನಿವೇಶನ ರಹಿತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ವಸತಿ ಮತ್ತು ನಿವೇಶನಕ್ಕಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಡಿಂಗುರ ಸಾರುವ ಮೂಲಕ ಹಾಗೂ ಕರಪತ್ರಗಳ ಮೂಲಕ ಜಾಗೃತಿ ಮೂಡಿಸಲಾಗಿತ್ತು. ಕೇವಲ ಒಂದು ವಾರದಲ್ಲಿ 200ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿವೆ ಎಂದರು. ಅರ್ಜಿ ಸಲ್ಲಿಸಿದ ತಕ್ಷಣವೇ ಮನೆ ಮಂಜೂರಾಗುವುದಿಲ್ಲ. ಸರ್ಕಾರದ ನಿಯಮದಂತೆ ಅರ್ಹ ಫಲಾನುಭವಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗುವುದು. ಅರ್ಜಿದಾರರು ಅಥವಾ ಅವರ ಕುಟುಂಬದವರ ಹೆಸರಿನಲ್ಲಿ ರಾಜ್ಯದ ಯಾವುದೇ ಮೂಲೆಯಲ್ಲಿ ಸ್ವಂತ ಮನೆ ಅಥವಾ ನಿವೇಶನ ಇರಬಾರದು. ಕುಟುಂಬದ ವಾರ್ಷಿಕ ಆದಾಯ 1,20,000 ರೂಪಾಯಿ ಒಳಗಿರಬೇಕು. ಮಹಿಳೆಯರಿಗೆ ಯೋಜನೆಯಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಪುರುಷರಲ್ಲಿ ಅಂಗವಿಕಲರು, ಹಿರಿಯ ನಾಗರಿಕರು ಮತ್ತು ವಿಧುರರಿಗೆ ಮಾತ್ರ ವಿಶೇಷ ಸಂದರ್ಭಗಳಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಮಾಜಿ ಸೈನಿಕರಿಗೂ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ಈ ವೇಳೆ ಕಾರ್ಯದರ್ಶಿ ಬಿ ಮಧುಕರ, ಹಿರಿಯ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ, ಬಿಲ್ ಕಲೆಕ್ಟರ್ ಸುರೇಶ್ ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಮಾನ್ಯ ಮುಖ್ಯಮಂತ್ರಿಗಳು ಗ್ರಾಮೀಣ ವಸತಿ ನಿವೇಶನ ಯೋಜನೆ ಸಂಬಂಧಪಟ್ಟಂಗೆ ಈಗ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಡು ಬಡವರು ಯಾರಿದ್ದಾರೆ ಅವರಿಗೆ ಪ್ರತಿಯೊಬ್ಬರು ಕೂಡ ಸರ್ಕಾರದ ವತಿಯಿಂದ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಯಾರ್ಯಾರಿಗೆ ವಸತಿ ಇಲ್ಲ ಅಥವಾ ಭೂಮಿ ಇಲ್ಲ, ಮನೆ ಇಲ್ಲ ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಸೊ ಪಂಚಾಯತ್ ರಾಜ್ ಕಾಯ್ದೆ ಅಡಿಯಲ್ಲಿ ಗ್ರಾಮ ಸಭೆಗೆ ಭಾಳ ಮುಖ್ಯವಾಗಿರ್ತದೆ. ಸೊ ಗ್ರಾಮ ಸಭೆಗಳು ಪ್ರತಿ ಗ್ರಾಮ ಪಂಚಾಯತಿಗೂ ಕೂಡ ನಡಿಬೇಕು. ಆ ಗ್ರಾಮ ಸಭೆ ಮುಖಾಂತರ ಪ್ರತಿಯೊಂದು ಫಲಾನುಭವಿಗಳು ಕೂಡ ಆಯ್ಕೆ ಮಾಡಿ ಏನು ಫಲಾನುಭವಿಗಳಿಗೆ ಏನು ಲಿಸ್ಟ್ ಇದೆ ಆ ಲಿಸ್ಟನ್ನು ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಓದ್ತಾರೆ. ಆ ಲಿಸ್ಟಿಗೆ ಸಂಬಂಧಪಟ್ಟಂಗೆ ಯಾರ್ಯಾರಿಗೆ ಇದೆ, ಅಕಸ್ಮಾತ್ ಅವ್ರ ಹೆಸರಲ್ಲಿ ಏನಾರು ಜಮೀನಿದೆ, ವಸತಿ ಇದೆ ಅಥವಾ ಮನೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟರೆ ಅಂಥದ್ದು ರಿಜೆಕ್ಟ್ ಆಗ್ತದೆ. ಅಕಸ್ಮಾತ್ ಈ ಸಭೆಯಲ್ಲಿ ಕೊಡೋದಿಲ್ಲ, ಹೆಸರುಗಳು ಕೊಟ್ಟಿರ್ತಾರೆ, ಪುನಃ ಗ್ರಾಮ ಪಂಚಾಯತಿ ವತಿಯಿಂದ ಪುನಃ ಸರ್ವೆ ಆಗ್ತದೆ. ಆ ಸರ್ವೆ ಆದಕ್ಕಂಥ ಸಂದರ್ಭದಲ್ಲಿ ಅವ್ರ ಹೆಸರಲ್ಲಿ ಏನಾರು ಮನೆ ಇತ್ತು, ಜಮೀನಿದೆ ಅಥವಾ ಇದೇನಾರು ಇತ್ತು ಅಂತಂದ್ರೆ ಪುನಃ ಅರ್ಜಿ ರಿಜೆಕ್ಟ್ ಆಗ್ತದೆ. ಸೊ ಅರ್ಜಿ ನೀವು ಕೊಟ್ಟ ತಕ್ಷಣ ಯಾವುದೇ ರೀತಿಯಾದಂಥ ಮಂಜೂರಾಗೋದಿಲ್ಲ. ಸೊ ಈಗ ಆಲ್ರೆಡಿ ಗ್ರಾಮ ಪಂಚಾಯತಿ ವತಿಯಿಂದ ವಸತಿ ರಹಿತರಿಗೆ ಕಂದಾಯ ಇಲಾಖೆಯಿಂದ ಇರ್ತಕ್ಕಂಥ ಜಮೀನನ್ನು ಗುರುತಿಸಿ ಅಲ್ಲಿ ಜಮೀನನ್ನು ನಾವು ಗ್ರಾಮ ಪಂಚಾಯತಿಗೆ ತಗೊಂಡು ವಸತಿ ರೈತರಿಗೆ ಜಮೀನು ಲೇಔಟನ್ನು ಪ್ಲಾನ್ ಮಾಡಿ ಲೇಔಟನ್ನು ಅಪ್ರೂವ್ ಮಾಡ್ತಕ್ಕಂಥದ್ದು ಒಂದು ಕೂಡ ಅದು ಕೂಡ ಸೈಮಲ್ಟೇನಿಯಸ್ ಆಗಿ ನಡೀತಾ ಇರುತ್ತೆ. ಸೊ ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿ ಫಲಾನುಭವಿಗಳು ಆ ಊರಿನ ಮುಖಂಡರು ಮತ್ತು ಮಾಧ್ಯಮ ಎಲ್ಲರೂ ಕೂಡ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಯಾರು ನಿಜವಾಗಿ ಅಥವಾ ಯಾರು ವಸತಿ ರೈತರಿದ್ದಾರೆ ಅವ್ರನ್ನ ಕ್ರಮಬದ್ಧವಾಗಿ ಆಯ್ಕೆ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳ್ತಾ, ಈಗ ಅಕಸ್ಮಾತ್ ಆ ಗ್ರಾಮದಲ್ಲಿ ವಸತಿ ಸರ್ಕಾರದಲ್ಲಿ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಪಕ್ಕದ ಗ್ರಾಮದಲ್ಲಿ ಕೂಡ ನಾವು ಸರ್ಕಾರಿ ಜಮೀನನ್ನು ಆಯ್ಕೆ ಮಾಡಿ ಅಲ್ಲಿ ಕೊಡ್ತಕ್ಕಂಥ ಅವಶ್ಯಕತೆಯೂ ಕೂಡ ಇದೆ. ಈಗ ಆಲ್ರೆಡಿ ನಮ್ಮ PDO ಹೇಳಿದ್ದಾರೆ, ಮೊದಲನೇದು ಮಹಿಳಾ ಫಲಾನುಭವ ಆಗಿರಬೇಕು ಗ್ರಾಮ ನಾವು ಕೊಡಬೇಕಾದ್ರೆ. ಎರಡನೇದು ಅವರಿಗೆ ವಾರ್ಷಿಕ ಏನು ಕುಟುಂಬದ ಏನಿದೆ 1,20,000 ವಾರ್ಷಿಕ ಮಿತಿ 1,20,000 ಒಳಗಡೆ ಇರಬೇಕಾಗ್ತದೆ. ಯಾರು ಪುರುಷರಿಗೆ ಯಾರು ಕೊಡ್ಬೋದು ಅಂತಂದರೆ, ಒಂದು ಹಿರಿಯ ನಾಗರಿಕರು, ಮಾಜಿ ಯೋಧರು ಅಥವಾ ವಿಕಲಚೇತನರಾಗಿದ್ದಲ್ಲಿ, ಡಿಸಬಿಲಿಟಿ ಏನಾದ್ರು ವಿಕಲಚೇತನ ಅಂಗವಿಕಲರಾಗಿದ್ದಲ್ಲಿ ಪುರುಷ ಫಲಾನುಭವಿಗಳನ್ನ ಸೌಲಭ್ಯ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಮಾಜಿ ಸೈನಿಕರು ಏನಾರಿಗಿದ್ರೆ ಮೊದಲನೇ ಆದ್ಯತೆಯಲ್ಲಿ ನಾವು ಕೊಡಬೇಕಾಗ್ತದೆ. ಯಾಕಂದ್ರೆ ಸರ್ಕಾರದವ್ರಿಗೆ ದೇಶದ ರಕ್ಷಣೆ ಕೆಲಸ ಮಾಡಿರ್ತಾರೆ. ಮಾಜಿ ಸೈನಿಕರು ಯಾರು ನಿಮ್ಮ ಗ್ರಾಮ ಪಂಚಾಯತಿ ಲಿಮಿಟಲ್ಲಿ ಏನೋ ಅರ್ಜಿ ಕೊಟ್ಟೋದ್ರೆ ಮೊದಲನೇ ಆದ್ಯತೆಯಲ್ಲಿ ಯಾರು ಬಂದಿದ್ದಾರೆ ಅದು. ಸೊ ಮಾಜಿ ಸೈನಿಕರು ಯಾರು ಇತ್ತಂದ್ರೆ ಮೊದಲನೇ ಆದ್ಯತೆಯಲ್ಲಿ ನಾವು ಅವ್ರಿಗೆ ಪರಿಗಣಿಸಿ ನಾವು ನಿವೇಶನವನ್ನು ನಿಯಮಾನುಸಾರ ಕ್ರಮವಹಿಸಬೇಕಾಗ್ತದೆ. ನಿವೇಶನ ರಹಿತ ಅರ್ಹ ಫಲಾನುಭವಿಗೆ ಅಡ್ಡವಾಗಿ ನಿವೇಶನ ರಹಿತರ ಸಮೀಕ್ಷೆಯಲ್ಲಿ ಇರಬೇಕು. ಆ ಸಮೀಕ್ಷೆಯಲ್ಲಿ ಅವರ ಹೆಸರು ಬಂದಿರಬೇಕು ಮತ್ತು ಅರ್ಜಿಯನ್ನು ಕೂಡ ಕೊಟ್ಟಿರಬೇಕು. ನಿವೇಶನ ರಹಿತರ ನಿವೇಶನಗಳು ಹಂಚುವಲು ಮಂಜೂರಾದ ಜಮೀನಲ್ಲಿ ರಚಿಸಲಾದ ನಿವೇಶನಗಳನ್ನು ಮುಂದಿನ ಪೀಳಿಗೆಗೆ, ಯಾಕೆಂದರೆ ಅಕಸ್ಮಾತ್ ಕೆಲವು ಖಾಲಿ ಇರ್ತದೆ,
ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾರು ಬಂತಂದ್ರೆ ಅವರು ಕೊಡೋದಕ್ಕೂ ಕೂಡ ಮಾಡಬೇಕಾಗ್ತದೆ. ನಾಗರಿಕ ಸೌಲಭ್ಯ, ಕುಡಿಯುವ ನೀರು, ಅಂಗನವಾಡಿ ಕೇಂದ್ರ ನಿವೇಶನ ಮೀಸಲಿಡೋದು. ಈಗ ಖಾಲಿ ಸೈಟ್ ಇದೆ, ಕೆಲವರು ಕೊಡಲೇಬೇಕು ಅಂತಂದ್ರೆ ಅದನ್ನು ಅಂಗನವಾಡಿ ಕೇಂದ್ರ ಕಟ್ಟಡಕ್ಕಿರ್ಬೋದು, ಅಥವಾ ಆರೋಗ್ಯ ಉಪಕೇಂದ್ರಗಳು ಕಟ್ಟಡಕ್ಕಿರ್ಬೋದು, ಅಥವಾ ಕುಡಿಯೋ ನೀರನ್ನು ಸಮಗ್ರ ಬಳಸ್ಕೊಳ್ಳೋಕ್ಕೂ ಕೂಡ ಕೆಲವು ನಿವೇಶನಗಳನ್ನ ನಾವು ಸರ್ಕಾರದ ವತಿಯಿಂದ ಖಾಲಿ ಇಡಬೇಕಾಗ್ತದೆ. ಒಂದು ವೇಳೆ ನಿವೇಶನ ರಹಿತನೆಂದು ಆಯ್ಕೆಯಾಗಿ ಗ್ರಾಮ ಸಭೆಯಲ್ಲಿ ಆಯ್ಕೆಯಾಗಿರುತ್ತೆ, ನಿವೇಶನದ ಹಕ್ಕುಪತ್ರವನ್ನು ಯಾವುದೇ ವ್ಯಕ್ತಿಯು ನಿಯಮ ಬಾಹಿರವಾಗಿ ಪಡೆದು ವಂಚಿಸಿದ್ದಲ್ಲಿ ಅಂಥ ವ್ಯಕ್ತಿಯ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರು ಪಡೆದ ನಿವೇಶನವನ್ನು ಕೂಡ ರದ್ದುಪಡಿಸಿ ಸರ್ಕಾರ ಮುಟ್ಟುಗೋಲು ಹಾಕ್ತಕ್ಕಂಥದ್ದು ಕೂಡ ಸಂದರ್ಭವಿದೆ. ನಾವು ಈಗಾಗಲೇ ಒಂದು ವಾರದ ಮುಂಚೆಯಿಂದನೂ ಎಲ್ಲರಿಗೂ ಗಾಡಿಗಳಲ್ಲಿ ಅನೌನ್ಸ್ ಮಾಡಿ ಅಲ್ಲಲ್ಲಿ ಕರಪತ್ರಗಳನ್ನು ಅಂಟಿಸಿ ಎಲ್ಲರಿಗೂ ಪ್ರಚಾರ ಕೊಟ್ಟಿದ್ವಿ. ಇಂದಿನ ಶನಿವಾರದಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಿವೇಶನ ರೈತರು ಮತ್ತು ವಸತಿ ರೈತರು ಅರ್ಜಿಗಳನ್ನು ಕೊಡ್ಬೋದು ಅಂತ. ಅದರಂತೆ ನಮಗೆ ಒಂದು ವಾರದಿಂದನೂ ನಾವು ಒಂದೇ ದಿನ ಸ್ಪೀಕರ್ ವಾರದಿಂದ ಯಾರ್ಯಾರು ಅರ್ಜಿಗಳು ತಂದು ಕೊಡ್ತಾ ಇದ್ರೋ ಅದನ್ನೆಲ್ಲ ನಾವು ಒಂದು ಕಡೆ ತಗೊಂಡು ಇಟ್ಕೋತಾ ಇದ್ದೀವಿ. ಅದನ್ನು ಈ ಗ್ರಾಮ ಸಭೆಯಲ್ಲಿ ಅನುಮೋದನೆಯನ್ನು ಪಡೆಯೋದಕ್ಕೋಸ್ಕರ ನೀವು ಎಷ್ಟೋ ಒಂದು ಇವಾಗ 200ಕ್ಕೆ ಹೆಚ್ಚು ಅರ್ಜಿಗಳು ಬಂದಿದೆ. ಅಷ್ಟು ಜನ ಕೊಟ್ಟೋದವರು ಪ್ರತಿಯೊಬ್ಬರು ಮತ್ತೆ ಗ್ರಾಮ ಸಭೆಗೆ ಬರಬೇಕು ಅಂತ ಹೇಳಿದ್ದೀವಿ. ಆದ್ರೂ ತುಂಬ ಜನ ಬಂದಿಲ್ಲ. ಈಗ ನಾವು ಬಂದು ಫಲಾನುಭವಿಗಳಿಗೂ ಹೇಳ್ತಾ ಇದ್ವಿ ಏನು ಕಂಡೀಷನ್ಸ್ ಇರಬೇಕು, ಏನು ಕಂಡೀಷನ್ಸ್ ಇದ್ರೆ ನೀವು ಅದರಲ್ಲೇ ಅರ್ಹರು. ನೀವು ಅರ್ಜಿ ಕೊಟ್ಟಿದ ತಕ್ಷಣ ನಾನು ಆಯ್ಕೆ ಆಗಿದ್ದೀನಿ ಅನ್ನೋದು ಅದನ್ನ ತಪ್ಪು ಕಲ್ಪನೆ. ಆಯ್ಕೆ ಆಗ್ಬೇಕಂದ್ರೆ ಏನು ಮಾನದಂಡ ಇರಬೇಕು, ಮುಖ್ಯವಾಗಿ ನಾವು ಮಾನದಂಡಗಳಲ್ಲೇ ಈಗ ಕೊಟ್ಟಿರೋ ಅರ್ಜಿಗಳನ್ನೆಲ್ಲ ನಾವು ಇಲ್ಲಿ ನೀವೇ ಹೇಳ್ಬೋದು, ಹೇಳಿದ್ರೇನು ಅದರಲ್ಲಿ ನಾವು ಬೇಕಾ ಬೇಡವಾ ಅಂತ ನಿಮಗೂ ಅಧಿಕಾರ ಇದೆ. ಇವು ನಾನು ಹೇಳಿರೋ ಮಾನದಂಡಗಳನ್ನ ಹೇಳಿಬಿಟ್ಟು ಮತ್ತೆ ಅರ್ಜಿ ಹೋಗ್ತೀವಿ, ಈ ಮಾನದಂಡಕ್ಕೆ ಇವ್ರು ಬರ್ತಾರಾ ಇಲ್ವಾ ಅಂತ. ಮುಖ್ಯವಾಗಿ ಮಾನದಂಡ ಅಂದರೆ ಎಲ್ಲರೂ ಮಹಿಳಾ ಫಲಾನುಭವಿಗಳಾಗಿರ್ಬೇಕು ಅಂತ ನಮ್ಗೆ ಅರ್ಜಿ ಹಾಕೋರೆಲ್ಲ. ಮತ್ತು ಪುರುಷರು ಯಾರು ಹಾಕ್ಬೋದು ಅಂತ ಒಂದು ಅಂಗವಿಕಲರಾಗ್ಬೋದು, ಹಿರಿಯ ನಾಗರಿಕರಾಗ್ಬೋದು, ವಿದುರ ಇರ್ತಾರಲ್ಲ ಅವ್ರಿಗೆ ಮಾತ್ರ ಪುರುಷ ಫಲಾನುಭವಿಗಳಿಗೆ ಅವಕಾಶ ಇರುತ್ತೆ, ಬೇರೆ ಯಾರಿಗೂ ಇರೋದಿಲ್ಲ. ಮತ್ತು ಈ ಮುಖ್ಯವಾಗಿ ಎಲ್ಲರೂ ತಿಳ್ಕೊಬೇಕಾಗಿರೋದೇನೆಂದರೆ ಯಾರು ಎಲಿಜಿಬಲ್ಲು, ವಸತಿ ರಹಿತರಿಗೆ ಯಾರು, ನಿವೇಶನ ರೈತರಿಗೆ ಯಾರು ಎಲಿಜಿಬಲ್. ನಿವೇಶನ ರೈತರು ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲೇ ಯಾವುದೇ ಮೂಲೆಯಲ್ಲಾದರೂ ಅವ್ರಿಗೆ ನಿವೇಶನ ಇರಬಾರ್ದು, ಭೂಮಿ ಇರಬಾರ್ದು, ಸರ್ವೆ ನಂಬರ್ ಜಾಗ ಆಗಲಿ ನಿವೇಶನ ಆಗಲಿ ಅವರ ಹೆಸರಲ್ಲಾಗಲಿ ಅವ್ರ ಕುಟುಂಬಸ್ಥರ ಹೆಸರಲ್ಲಾಗಲಿ ಇರಬಾರ್ದು. ಅದೇನಾದರೂ ಇದ್ದರೆ ಅವರ ಅಪ್ಲಿಕೇಶನ್ನ ನಾವು ರಿಜೆಕ್ಟ್ ಮಾಡ್ತೀವಿ, ಅದು ಕನ್ಸಿಡರ್ ಆಗೋದಿಲ್ಲ. ಇದನ್ನೊಂದು ಪಾಯಿಂಟ್, ನಿಮ್ಮ ಕುಟುಂಬಸ್ಥರ ಹೆಸರಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಾದರೂ ಅವರ ಹೆಸರಲ್ಲಿ ನಿವೇಶನ ಆಗಲಿ ಭೂಮಿ ಆಗಲಿ ಏನೂ ಇರಬಾರದು, ಅದೊಂದು ಮುಖ್ಯ ಇದಿರುತ್ತೆ. ಮತ್ತು ಇದರಲ್ಲಿ ನಾವು ಮಾಜಿ ಸೈನಿಕರಿಗೆ ಅವ್ರಿಗೆ ಆದ್ಯತೆಯನ್ನು ಹೆಚ್ಚಿನ ಕೊಡ್ತೀವಿ. ಮತ್ತು ಆದಾಯ ಮಿತಿ ಎಷ್ಟಿರಬೇಕು ಅಂತ 1,20,000 ಗರಿಷ್ಠ ಮಿತಿ, ಅದರಿಂದ ಒಳಗಡೆ ಆದಾಯ ಮಿತಿ ಇರೋರಿಗೆ ಮಾತ್ರ ಈ ವಸತಿ ರಹಿತ ನಿವೇಶನ ರೈತರಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಮತ್ತು ಈಗ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ನಿವೇಶನ ನಮ್ಗೆ ಮಂಜೂರಾಗ್ತಾ ಇದೆ. ಅಲ್ಲಿ ಅಷ್ಟು ಜನ ಆ ಹಳ್ಳಿಯವರೇ ಇಲ್ಲದೆ ಇದ್ದಾಗ ನಾವು ಬೇರೆ ಹಳ್ಳಿಯವ್ರನ್ನ ನಮ್ಮ ಗ್ರಾಮ ಪಂಚಾಯಿತಿಗೆ ಬೇರೆ ಹಳ್ಳಿಯವ್ರನ್ನೇ ಕನ್ಸಿಡರ್ ಮಾಡ್ತೀವಿ. ಇಷ್ಟು ಮಾನದಂಡಗಳು. ಮತ್ತು ಒಂದು ವೇಳೆ ನೀವು ನಿವೇಶನ ರೈತರಿಗೆ ಅರ್ಜಿ ಹಾಕಿ ನೀವು ನಮಗೆ ತಪ್ಪು ಮಾಹಿತಿ ಕೊಟ್ಟಲ್ಲೂ ಸಹ ಯಾರು ಫಲಾನುಭವಿ ತಪ್ಪು ಮಾಹಿತಿ ಕೊಟ್ಟಾರೋ ಅವ್ರ ವಿರುದ್ಧನೂ ಕಾನೂನು ರೀತಿ ಕ್ರಮ ಜರುಗಿಸೋಕ್ಕೆ ಅವಕಾಶ ಇರುತ್ತೆ. ಯಾರೇ ಒಂದು ನೀವು ಕೊಡಬೇಕಾದ್ರೆ ಮಾಹಿತಿ ಕರೆಕ್ಟಾಗಿರೋದ್ರೆ ಇದನ್ನು ಮತ್ತೆ ನೀವು ಕೊಟ್ಟಿರೋ ಅರ್ಜಿಗಳನ್ನೆಲ್ಲ ನಾವು ಮತ್ತೆ ಪರಿಶೀಲನೆ ಮಾಡ್ತೀವಿ. ಈಗಲೂ ನಾವು ಗ್ರಾಮ ಸಭೆಯಲ್ಲಿ ಹೇಳ್ತೀವಿ, ಇದನ್ನು ನೀವು ಸಹ ಇವ್ರ ಅರ್ಜಿ ಎಲಿಜಿಬಲ್ ಇಲ್ಲ, ಇವರು ಅರ್ಹರಿದ್ದಾರೆ, ಇವರು ಅನರ್ಹರು ಅಂತ ನೀವು ಓಪನ್ ಆಗಿ ಇವತ್ತು ಗ್ರಾಮ ಸಭೆ ಕರೆದಿರೋ ಉದ್ದೇಶನೇ ಅದಕ್ಕೋಸ್ಕರ. ನೀವು ಇಲ್ಲೇ ಅದನ್ನೆಲ್ಲ ಹೇಳಿದ್ರೆ ನಾವು ನಿಮ್ಮ ಹೇಳಿಕೆ ಅಂತಲೇ ಇಲ್ಲಿ ನಾವು ಪಟ್ಟಿನ ಫೈನಲ್ ಮಾಡ್ತೀವಿ. ಇದೆ ಅದು ವೆಬ್ಸೈಟಲ್ಲಿ ನಾವು ಅರ್ಜಿಗಳನ್ನು ಹಾಕಿದ್ರೆ ಮಾತ್ರನೇ ನಾವು ಆಯ್ಕೆಗೆ ನಮಗೆ ಆಗೋದು. ಈಗ 2018ರಲ್ಲಿ ಬಿಟ್ಟಿತ್ತು ಒಂದ್ಸಲಿ ಲಾಗಿನ್ ಓಪನ್ ಮಾಡಿ ಯಾರು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವಸತಿ ರೈತರು ನಿವೇಶನ ರೈತರು ಇದ್ದಾರೆ ಅರ್ಜಿ ಹಾಕ್ಸ್ಕೊಳ್ಳಿ ಅಂತ. ಆವಾಗ ಅವಾಗ ಗ್ರಾಮ ಸಭೆ ಮಾಡಿ ಆಯ್ಕೆ ಆಗಿರೋರು ಈಗ ಗ್ರಾಮ ಸಭೆ ಮಾಡಿದೀವಿ ಬಂದಿರೋ ಅರ್ಜಿಗಳು ಎಲ್ಲರದು ಇವತ್ತೇ ಆಗೋದಿಲ್ಲ. ಈಗ ನೆಕ್ಸ್ಟು ಇವತ್ತು ಎಲ್ಲ ಫೀಡ್ ಮಾಡಿದ್ಮೇಲೆ ಕಾಲಕ್ಕೆ ಅಂದರೆ
ಯಾವಾಗ ಸರ್ಕಾರ ರಿಲೀಸ್ ಮಾಡ್ತಾ ಇರುತ್ತೋ ಅವಾಗ ಇದೇ ಪಟ್ಟಿಯಿಂದನೇ ನಾವು ಕನ್ಸಿಡರ್ ಮಾಡ್ಕೋತೀವಿ. ಅವಾಗ ಹೊಸದಾಗಿ ಏನು ಎಲ್ಲೂ ನಾವು ಅರ್ಜಿಗಳು ತಗೊಳ್ಳೋದಿಲ್ಲ. ಇವಾಗ ನೀವೇನು ಕೊಟ್ಟಿರ್ತೀರೋ ಅದೇ ಪಟ್ಟಿಯಿಂದನೇ ನಾವು ಆಯ್ಕೆ ಮಾಡಿ ಕೊಡ್ತಾ ಇರ್ತೀವಿ. ಇದನ್ನು 2018ರಲ್ಲಿ ಎಷ್ಟು ಬಂದಿದ್ದೋ ಅದರಲ್ಲಿ ಉಳಿಕೆ ಇರೋದು ಕನ್ಸಿಡರ್ ಮಾಡಿ ಅವಾಗಿಂದ ಇವಾಗ ಎಷ್ಟು ಹೌಸಿಂಗ್ ಬರ್ತಾ ಇರುತ್ತೆ ಈ ಪಟ್ಟಿಯಿಂದನೇ ತಗೊಂಡಿದ್ವಿ. ಇನ್ನು 96 ಜನ ನಿವೇಶನರು ಹಿಂದಿನ ಪಟ್ಟಿಯವರೇ ಬಾಕಿ ಇದ್ದಾರೆ. ಇವರು ಎಲಿಜಿಬಲ್ ಇದಾರಾ ಇಲ್ವಾ ಅಂತ ಮೈನಾರಿಟಿ 14, 253 ಜನ ಅರ್ಜಿಗಳನ್ನ ಹಾಕೊಂಡಿದ್ದಾರೆ. ಮತ್ತೆ ಸೈಟ್ ಲಿಸ್ಟ್ಗೆ SC ಜನ. ನಮಗೆ ವರ್ಷಕ್ಕೆ 21 ಮನೆ ಅಷ್ಟೇ ಸ್ಯಾನ್ಕ್ಷನ್ ಆಗ್ತಾ ಇದ್ದಿದ್ದು. ಆ ಮನೆಗಳು ಅಲ್ಲಿಂದ ಇಲ್ಲೇನು ಗುಂಪು ಮನೆ ಆ ಥರ ಯಾವುದು ನಮಗೆ ಬಂದಿಲ್ಲ. ಅಷ್ಟೇ ಒಂದು 200-300 ಮನೆ ಕೊಡೋದಕ್ಕೆ. ಅದಕ್ಕೆ ವರ್ಷಕ್ಕೆ ಒಂದು 20-21 ಮನೆ, 24 ಮನೆ ಆ ಥರ ಸ್ಯಾಂಕ್ಷನ್ ಆಗಿ ಬರ್ತಾ ಇದೆ. ಅದನ್ನು ಇದೇ ಪಟ್ಟಿಯಿಂದನೇ ತಗೊಂಡು ಅದರಲ್ಲಿ ಯಾರು ತುಂಬ ನಾವು ರೇಷನ್ ಕಾರ್ಡ್ ಇವೆಲ್ಲ ಫೀಡ್ ಮಾಡೋಷ್ಟೊತ್ತಿಗೆ ಕೆಲವೊಂದು PMAS ಎಲ್ಲ ಅದೇ ಸೀನಿಯಾರಿಟಿ ಮಾಡಿಬಿಡುತ್ತೆ ಸರ್. ಅವ್ರ ಇನ್ಕಮ್ ಬೇಸು ನಾವು ಹಾಕೋ